ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಸಿರಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ, ಇಂದಿನ ತರಗತಿಯಲ್ಲಿ ನಾವು ಗಾದೆ ವಿಸ್ತರಣೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎಂಬುದನ್ನು ಕುರಿತು ಅಭ್ಯಾಸ ಮಾಡೋಣ. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ. ಗಾದೆ ವೇದಕ್ಕೆ ಸಮಾನ. ಹಲವಾರು ವಿಷಯಗಳನ್ನು ಮನಸ್ಸಿಗೆ ತಿಳಿಯುವ ಹಾಗೆ ನಿರೂಪಿಸಲು ಗಾದೆಯ ಉದಾಹರಣೆಯನ್ನು ಕೊಡುತ್ತಾರೆ. ಚಿಕ್ಕ ಗಾದೆ ಮಾತಿನಲ್ಲಿ ಅಪಾರವಾದ ಅರ್ಥ ಅಡಗಿರುತ್ತದೆ. ಗಾದೆಗಳು ಗ್ರಾಮೀಣ ಜನರ ಅನುಭವದ ಹಣಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಹೇಳುತ್ತಾರೆ. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎಂಬ ಗಾದೆ ಅತಿ ಗಂಭೀರ ಅರ್ಥ ಹೊಂದಿರುವ ಕನ್ನಡ ಜನಪದ ಮಾತು. ಇದನ್ನು ಸ್ವಲ್ಪ ದೀರ್ಘವಾಗಿ ವಿವರಿಸೋಣ. ಒಬ್ಬ ಮನುಷ್ಯನು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು, ಸಾಧನೆ ಮಾಡಿಕೊಳ್ಳಲು ತನ್ನ ಶ್ರಮ, ಬುದ್ಧಿ, ಯೋಚನೆ ಹಾಗೂ ಯೋಜನೆಗಳನ್ನು ಬಳಕೆ ಮಾಡುತ್ತಾನೆ. ನಾವು ದಿನನಿತ್ಯ ನಮ್ಮ ಮುಂದಿನ ಹೆಜ್ಜೆಗಳನ್ನು ಬಗೆದು ಹೀಗಾದರೆ ಚೆನ್ನಾಗಿರುತ್ತದೆ, ಹೀಗೆ ಮಾಡಿದರೆ ಯಶಸ್ಸು ಖಚಿತ ಎಂದು ಮನಸ್ಸಿನಲ್ಲಿ ಬಗೆಹರಿಸುತ್ತೇವೆ. ಆದರೆ ನಮ್ಮ ಎಲ್ಲ ಬಗೆಯ ಲೆಕ್ಕಾಚಾರಗಳಿಗೂ ಮೇಲೆ ಇನ್ನೊಬ್ಬ ಮಹಾನ್ ಯೋಜನಕಾರ ಇದ್ದಾನೆ. ಅದು ದೈವ, ಭಗವಂತ, ವಿಧಿ. ಈ ಗಾದೆ ಹೇಳುವುದು ಏನೆಂದರೆ, ಮನುಷ್ಯನು ತನ್ನ ಬುದ್ಧಿಯಿಂದ ಒಂದು ಬಗೆಯ ಯೋಜನೆ ಮಾಡಬಹುದು, ಆದರೆ ದೈವದ ಬಗೆ ಅಥವಾ ವಿಧಿ ಅದಕ್ಕಿಂತ ಬೇರೆ ಆಗಬಹುದು. ನಾವು ನಾಳೆ ಹೀಗೆ ಮಾಡುತ್ತೇನೆ ಎಂದು ನೂರಾರು ಯೋಜನೆ ಮಾಡಿದರೂ ದೈವದ ಬಗೆಯೇ ಅಂತಿಮವಾಗಿ ನಡೆಯುತ್ತದೆ. ಕೆಲವೊಮ್ಮೆ ನಮ್ಮ ಯೋಜನೆಗೂ ವಿಧಿಯ ಯೋಜನೆಗೂ ಹೊಂದಾಣಿಕೆ ಉಂಟಾಗುತ್ತದೆ. ಆಗ ಅದನ್ನು ಅದೃಷ್ಟ ಎಂದು ಕರೆಯುತ್ತೇವೆ. ಆದರೆ ಹೊಂದಾಣಿಕೆ ಆಗದಾಗ ನಾವು ಅಯ್ಯೋ ಹೇಗೆ ಬಂತು ಈ ತಿರುವು ಎಂದು ಅಚ್ಚರಿ ಪಡುತ್ತೇವೆ. ಇದರ ಅರ್ಥ, ಬದುಕಿನಲ್ಲಿ ಮನುಷ್ಯನು ತನ್ನ ಶ್ರಮ, ಜ್ಞಾನ, ಯೋಜನೆಗಳನ್ನು ಬಿಟ್ಟು ಬಿಡಬಾರದು. ಆದರೆ ಏನಾದರೂ ಸಂಭವಿಸಿದಾಗ ಇದು ವಿಧಿಯ ಬಗೆ ಎಂದು ಸ್ವೀಕರಿಸುವ ಮನೋಸ್ಥಿತಿ ಇರಬೇಕು. ಇದು ಅಹಂಕಾರವನ್ನು ಕಡಿಮೆ ಮಾಡಿ ಸಹನೆಯ ಗುಣವನ್ನು ಬೆಳೆಸುತ್ತದೆ. ಉದಾಹರಣೆ, ಒಬ್ಬ ರೈತನು ಹೊಲದಲ್ಲಿ ಚೆನ್ನಾಗಿ ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ಕಾಳಜಿ ತೋರಿಸುತ್ತಾನೆ. ಅವನು ಉತ್ತಮ ಬೆಳೆ ಬರುತ್ತದೆ ಎಂದು ನಿರೀಕ್ಷಿಸುತ್ತಾನೆ. ಆದರೆ ಆಕಸ್ಮಿಕವಾಗಿ ಬರ ಬಂದು ಮಳೆಯೇ ಬಾರದೆ ಹೋದರೆ ಅವನ ಬಗೆ ಒಂದು, ದೈವದ ಬಗೆ ಇನ್ನೊಂದು. ಇದಕ್ಕೆ ಹೋಲಿಕೆಯಾಗಿಯೇ ಜೀವನದಲ್ಲಿ ನಾವೇನನ್ನೇ ಬಗೆದರೂ ಕೊನೆಗೆ ನಡೆಯುವುದು ದೈವ ಬಗೆದಂತೆ ಎಂಬುದು ಈ ಗಾದೆ ಮಾತಿನ ಅರ್ಥವನ್ನು ತಿಳಿಸುತ್ತದೆ. ಧನ್ಯವಾದಗಳು.